ಅಮ್ಮ ನನ್ನಲ್ಲಿ ಆ ದೊಡ್ಡ ಮೊಬೈಲ್ ಇಲ್ಲ. ನಂದಿರೋನ ಇದೇ ಮೊಬೈಲು. ಏನಕ್ಕೆ ಮೊಬೈಲು? ಅಲ್ಲ ಇವತ್ತು ದುಡ್ಡಿದಾರಲ್ಲ ಅವಾಗ ಹಿಂಗಿಂಗ್ ಮಾಡಿ ನೀರು ಕುಡಿತಾರೆ. ನಾನಂತ ವಯಸ್ಸಾದ ಮುದುಕಿ ದಿನ ದುಡಿಮೆ ಮಾಡಿ ಬದುಕ್ತೀನಿ. ನಾನು ಮೊಬೈಲ್ ತಗೊಳ್ಳಿಲ್ಲ. ಮಕ್ಳು ಸೋಕಿ ಮಾಡಕ್ಕೆ ಮಕ್ಳು ಚೆನ್ನಾಗಿ ಸೋಕಿ ಮಾಡಲಿ, ನನಗಿದೇ ಸಾಕು, ಇದೇ ಅಮೃತ. ಈ ಪುಟ್ಟಬತ್ತೆ ನಮ್ಮ ಮನೆ ದೇವತಿ, ಈ ಪುಟ್ಟಬತ್ತೆ ನಮ್ಗೆ ಅನ್ನಪೂರ್ಣೇಶ್ವರಿ ನನ್ನ ಮನೆ ದೇವತಿ. ಇವತ್ತು ನೀವು ಎಲ್ಲಾನಾಗ ಒಂದು ಗೆಲ್ಲಬೇಕಂದ್ರೆ ಕಬ್ಬಳ್ಳಮ್ಮನಿಗೆ ಹೋದೆ, ಇದು ಕಾಲಪಾದಕ್ಕೆ ಹೋದೆ, ಆಮೇಲೆ ಆಶ್ರಮಕ್ಕೆ ಹೋದೆ ಅಂತ ನಿಮ್ಗೆ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ಬರ್ತೀರಲ್ಲ, ಅಲ್ಲಿಲ್ಲ ದೇವರು, ನಮ್ಮಲ್ಲನೇ ದೇವರು, ನಮ್ಮಿತ್ತರಿದ್ದಾನೆ ದೇವರು. ಇವತ್ತು ನಿಮ್ಮನ್ನ ಕಾಯಕ್ಕೆ 4 ಬಸ್ ನಿಂತಿರ್ತವೆ, ಪೊಲೀಸ್ ಬಸ್ಸು. ನಮ್ಮನ್ನ ಕಾಯಕ್ಕೆ ದೇವರು, ಜನ, ನಾವು ದುಡಿಯೋ ಭೂಮಿ, ಇಷ್ಟೇ ನಮ್ಮ ದೇವರು. ಆವತ್ತಿಂದ ಇವತ್ತು ನಮ್ಮನ್ನ ಇಷ್ಟು ಬೀದಿ ನೀವು ನಿಲ್ಲಿಸಿದ್ದೀರಲ್ಲ, ನಿಮ್ಮಲ್ಲಿ ದುಡ್ಡು ಇರ್ಬೋದು, ಹಣ ಇರ್ಬೋದು, ಆಸ್ತಿ ಇರ್ಬೋದು, ಅದು ತಿನ್ನೋಕ್ಕಾಗಲ್ಲ. ನಾನು ಒಂದು ಮಳ ನೈಟಲ್ಲ ಎದ್ದು ಮಳ ಹಿಂಗೆ ಹಾಕಿ ಹಿಂಗೆ ಕಟ್ಟಿದ್ರೆ ನಿನ್ನ ಮನೆ ದೇವ್ರು ನಗ್ತಾ ಇರುತ್ತೆ. ನೀನು ಬಂದು ಸ್ಟೇಜ್ ಮೇಲೆ ಭಾಷಣ ಮಾಡಬೇಕಾದ್ರೆ ನಾನು ಆರತ್ತು ಕೊಟ್ಟರೆ ನೀನು ಹಾರ ಹಾಕ್ಕೊಂತೀಯ. ನಿನ್ನ ಮನೆಯವ್ರು ಯಾರು ಹಾರ ಹಾಕಲ್ಲ, ನಿನ್ನ ಮನೆಯವ್ರು ಯಾರೂ ಬೀದಿ ಬರಲ್ಲ. ಈ ಬಡಬಾಯಿಗಳನ್ನ ನೀನು ಎಷ್ಟು ತಾಯಿ ಸ್ಥಾನದಲ್ಲಿ ನಮ್ಮನ್ನು ನೋಡ್ತೀರಾ ಅಷ್ಟು ನಿಮಗೆ ಗೆಲುವು ಅಷ್ಟೈತೆ. 45 ವರ್ಷ ಇಲ್ಲ 55 ವರ್ಷದಿಂದ ಇದೇ ಥರ ದುಡ್ಡಿರೋ ಗಾಣಿಕರು ನಿಮಗೆ ಊಟಕ್ಕಿಲ್ವಾ, ಜೋಳ ಕೊಡ್ಲಾ, ನಿಮ್ಗೆ ಊಟಕ್ಕಿಲ್ವಾ, ಅಕ್ಕಿ ಕೊಡ್ಲಾ ಅಂದು ಎಕರಾನುಗಟ್ಟೆ ನಮ್ಮಂಥ ಬಡಬಾಯಿಗಳ ಹತ್ರ ಕಿತ್ಕೊಂಡ್ರಿ. ಬಡಬಾಯಲ್ಲಿ 40-50 ವರ್ಷದಿಂದ ನಮಗೆ ಬೆಂಗಳೂರಲ್ಲಿ ನಂದಿರೋದು ಯಾತಗಿರಿ ಬಲ್ಲಿ ನಮ್ಮದು ಹಳ್ಳಿ. ನಮ್ಮ ಅಮ್ಮರೆಲ್ಲ ಇಷ್ಟಿಷ್ಟು ಮಕ್ಕಳು ತಗೊಂಡು ಬೆಂಗಳೂರಲ್ಲಿ ಜೀವನ ಮಾಡಿದ್ರು. ಆವಾಗೆಲ್ಲ ನಾವು ಬೆಂಗಳೂರಲ್ಲಿ ಅನ್ನ ತಿಂದು ಬದುಕಿದ್ದೀವಿ. ಆವಾಗ ಇಂದಿರಾ ಗಾಂಧಿ ಮೈ ತುಂಬ ಸೆರ್ಗ ಹಾಕೊಂಬಿಟ್ಟು ವೈಟ್ ಸೀರೆ, ನಿಮ್ಮ ಥರ ಬಾಯ್ ಕಟ್ಟಿಂಗು, ನಿಮ್ಮ ಕೂದಲನ ಉದ್ದ ಐತೆ, ನಿಮ್ಮ ಕೂದಲು ಉದ್ದ ಐತೆ, ಇಷ್ಟು ವೈಟ್ ಸೀರೆ, ವೈಟ್ ಜಾಕೆಟು, ಈ ಥರ ಕೈ ಮುಗಿದ್ರೆ ಯಮ್ಮನ ಕನ್ನಡ ಭಾಷೆ ಬರ್ತಿರ್ಲಿಲ್ಲ. ನಾವು ಚಿಕ್ಕ ಮಕ್ಕಳು ಜೀವನ್ ಭೀಮಾನಗರ ಮುರುಗೇಶಪಾಳ್ಯದಲ್ಲಿ, ಆ ಜೀವನ್ ಭೀಮಾನಗರದಲ್ಲಿ ಬರಬೇಕಾದ್ರೆ ಮತ ಕೇಳಿದ್ರೆ ಯಾವತ್ತೋ ಒಂದು ಮತ ತಗೊಂಡ್ರೆ ಯಮ್ಮನಿಗಿಷ್ಟು. ಮತ ತಗೊಂಡು ಹಳ್ಳಿಗೆ ಹೋದರೆ ಬಡವರ ಸಾಲ ಮನ್ನಾ. ಯಾರು ನೀವು ಕೈ ಸಾಲ ಕೊಟ್ಟಿದ್ದೀರಾ, ಯಾರು ಪೇಪರ್ ಇಸ್ಕೊಂಡು ಸಾಲ ಕೊಟ್ಟಿದ್ದೀರಾ ಅವ್ರ ಪೇಪರ್ ಅವ್ರಿಗೆ ಕೊಡಬೇಕು, ಅವ್ರ ಸಾಲ ಅವ್ರಿಗೆ ವಾಪಸ್ ಮನ್ನಾ ಮಾಡಬೇಕು. ಬೆಳಗ್ಗೆ ಹೋಗಿ ಅವ್ರ ಜಮೀನಲ್ಲಿ ಅವ್ರು ಕುತ್ಕೋಬೇಕು. ಆ ಜಮೀನಲ್ಲಿ ಅವರು ಏನು ಜೋಳ ಬಿತ್ತಬೇಕು, ಏನಕ್ಕೆ ತೊಗರಿ ಬಿತ್ತಬೇಕು, ಬಿತ್ತಣಿಕೆ ಮಾಡಬೇಕು ಅಂತ ಕಾನಲ್ಲಿ ತೋರಿಸೋಳೆ. ಆ ಭಕ್ತಿಲಿಂದ ನಿಮ್ಮ ಕಾಂಗ್ರೆಸ್ಗೆ ಓಟ್ ಕೊಟ್ಟಿದ್ದೀವಿ ನಾವು. ಇವತ್ತಿನಿಂದಲೇ ನಮಗೆ ನೀವು ಬೀದಿಯಲ್ಲಿ ಜಾಗ ಕೊಟ್ಟಿಲ್ಲ ಅಂದರೆ ನಾವು ಇವತ್ತು ಈಗ 5 ತಿಂಗಳಾಗದಮ್ಮ ನಾನು ಮದುವೆ ಮಾಡಿ 5% ಬಡ್ಡಿ ತೊಗೊಂಡಿದ್ದೀನಿ. ಯಾವುದೋ ಆ ಜಾಗದ ಒಂದೊಂದು ದುಡಿಮೆ. ಡೈಲಿ ಬೆಳಗ್ಗೆ ಎದ್ರೆ 1,000 ಫೈನಾನ್ಸ್ ಕಟ್ತೀನಿ. ಇವಾಗ ನೋಡಿ ಈಗ ಆಗೋಯ್ತಲ್ಲ, ಯಾವ ನಂಬಿಕೆ ಇಟ್ಕೊಂಡು ಸಾಲ ತಗೊಂಡ್ರಿ? ಯಾರು ನಂಬಿಕೆ? ನಮ್ಗೆ ಈ ಥರ ಆಗಲ್ಲ ಅಂತ ಒಂದು ದಿವಸ 3 ತಿಂಗಳು ನಮ್ಗೆ ಟೈಮ್ ಕೊಟ್ಟಿರ್ಲಿಲ್ವಲ್ಲ, ನೋಟಿಸ್ ಕೊಟ್ಟಿರ್ಲಿಲ್ವಲ್ಲ. ಇವತ್ತಿಂದಲೇ ಒಬ್ಬ ನನಗೆ ಸಾಲ 1 ಲಕ್ಷ ಕೊಡ್ತೀನಿ ಅಂದ. ಇವತ್ತು ನೀವು ಕೊಡ್ತಾ ಇದ್ರೇನಮ್ಮ? ಇವತ್ತು ಬೀದಿ ಮೇಲೆ ಜನನ ಎತ್ತಿಸ್ತವ್ರೆ, ನಿನಗೆ1,000 ಕೊಡಲ್ಲ. ನಿನಗೆ 1 ಲಕ್ಷ ಕೊಟ್ಟನೆ ಅಂದರೆ 1,000 ನಿನ್ನ ಕೈಲಿ ಕಟ್ಟೋಕ್ಕಾಗಲ್ಲ. ನಾನು ಮಾಡ್ತಾ ಇರೋದು ವ್ಯಾಪಾರ ಸಿಟಿ ಸಿಲ್ಕೊಳ್ಟು ಕಾವೇರಿ ಭವನ. 45 ವರ್ಷ ಜಾಗದಲ್ಲಿ ಅನ್ನ ತಿಂದಿದ್ದೀನಿ. ಆರ್ಟ್ಸ್ ಕಾಲೇಜಲ್ಲಿ 20 ವರ್ಷ ಮಾಡಿದ್ದೀನಿ. ಜನಾರ್ದನ ಗಲಾಟೆ ನಡಿಬೇಕಾದಾಗ ಕೋರ್ಟ್ ಎದುರುಗಡೆ ಬಾರಮ್ಮ ಅನ್ನಪೂರ್ಣೇಶ್ವರಿ ನೀನು ಹಸಿರ ಹೊಟ್ಟೆಗೆ ಅನ್ನ ಹಾಕ್ತೀನಿ ನಾನು ಕೋರ್ಟ್ ಎದುರುಗಡೆ 15 ವರ್ಷ. ಜನಾರ್ದನ ಗಲಾಟೆ ಎಷ್ಟನೇ ಇಸ್ವಿ ನಾನು ಓದಿಲ್ಲ, ಅದು ನನಗೆ ಗೊತ್ತಿಲ್ಲ. ಇವತ್ತಿಂದಲೇ ನಮ್ಮನ್ನ ಜಾಗ ಬಿಟ್ಟು ಇವತ್ತು ನಮ್ಮನ್ನ ಬೀದಿ ಮೇಲೆ ನಿಂತ್ಕೋಬೇಕಾದ್ರೆ, ಇವತ್ತು 5 ತಿಂಗಳು ಮಗಳ ಮದುವೆ ಮಾಡಿ ನಾನು ಸಾಲ ಕಟ್ಟಬೇಕಾದ್ರೆ ಮಗಳು ಸಿರಿ ಸಂಪತ್ತು ನೋಡ್ಬೇಕಾ ಇಲ್ಲ ಸಾಲ ನೋಡ್ಬೇಕಾ, ನ್ಯಾಣ ಹಾಕೋಬೇಕು? ನಾನು ನ್ಯಾಣ ಹಾಕೋದು ಸತ್ರ ನಿಮ್ಮ ಮನೆ ಹಾಳಾಗಲ್ಲ, ನನ್ನ ಮಕ್ಳ ಮನೆ ಹಾಳಾಗುತ್ತೆ. ನನ್ನ ಮಕ್ಳ ತಾಯಿ ಹಾಳಾಗ್ತಾ ಇದ್ದೀನಿ. ನಾನು ಬೇಕಂದರೆ ಸಾಯ್ಬೇಕಂದ್ರೆ ಎಲ್ಲ ವಿಧಾನಸೌಧ ಮುಂದೆ ಇದ್ದು ಸುಮಾರು ಜನಕ್ಕೆ ಕೈ ಕಾಲು ಮುರಿದು ಒಂದು ಲೆಟ್ರ್ ಬರೆದು ಸತ್ತೋಗ್ತೀನಿ. ಸಾವು ತಪ್ಪಿಲ್ಲ, ಇವತ್ತಿಲ್ಲ ನಾಳೆ ಸಾವಿಗೆ ಯಾರು ಕೊನೆ ಇಲ್ಲ. ನಿಂದು ಸಾವು ನಂದು ಸಾವು, ಹುಟ್ಟಿದ ಮನುಷ್ಯ ಸಾಯಲೇಬೇಕು. ನಿನ್ನಲ್ಲಿ ಹಣ ಇರ್ಬೋದು, ನಮ್ಮಲ್ಲಿ ಗುಣ ಐತೆ. ನಾನು ಸಾಯೋದು ಅಂತ ನಿಜ. ಲೆಟ್ರ್ 1000 ಜನಕ್ಕೆ, ನಮ್ಗೆ ಆಗನ್ನೇ ಯಾರಿಗೂ ಆಗೋದು ಬೇಡ. ಇಲ್ವಾ ನಿಮ್ಮ ತಾಯಿ ಸ್ಥಾನದಲ್ಲಿ ನಾನು ಇದ್ದೀನಿ. ನಿಮ್ಮಮ್ಮನೂ ಒಂದೇ, ನಾವು ಒಂದೇ. ಇರೋ ಜಾಗ ನಾವು ಅಷ್ಟಾಗಲ ಜೋರು ಮಾಡಿದ್ದೀವಿ. ನಮ್ಗೆ ಇಷ್ಟೇ ಕೊಡು ಸಾಕು, ಇಷ್ಟೇ ಕೊಡು. ನಮಗೆ ರೋಡಲ್ಲಿ ಹೋಗೋರೆಲ್ಲ ಅಮ್ಮ ಈ ವಯಸ್ಸಿನ ಕೆಲಸ ಮಾಡ್ತೀಯಾ, ದುಡಿತೀಯಾ, ಇನ್ನೊಂದು ಸ್ವಲ್ಪ ಮಾಡಮ್ಮ ಅಂದವ್ರೆ. ಆದರೆ ನೀವು ಈ ಥರ ಹೊಟ್ಟೆ ಮೇಲೆ ಹೊಡಿತೀರಲ್ಲ ಸ್ವಾಮಿ, ಇದು ನ್ಯಾಯ ಅಲ್ಲ. ಆವತ್ತು ಕಾಂಗ್ರೆಸ್ ಅಮ್ಮ ನಮ್ಮಮ್ಮ ಅಂದ್ವಿ, ಇವತ್ತು ನಮ್ಗೆ ವಿಷ ಕೊಟ್ಟಿದ್ದೀರಾ ನಮಗೆ. ಇವತ್ತು ನೀವು 1 ಮಕ್ಕಳು ಸಾಕೋಕ್ಕೆ ನಿಮ್ಗೆ ಹೋಗ್ತಿಲ್ಲ, ನೀವು ದುಡಿಯೋಕ್ಕೆ ಹೋಗ್ತಿಲ್ಲ, 1 ಮಕ್ಕಳು ಇಟ್ಕೊಂಡಿದ್ದೀರಾ. ಈ ಬಡಿ 5 ಮಕ್ಕಳು ಇಟ್ಕೊಂಡಿದ್ದೀನಿ. ಇವತ್ತು 5 ಮಕ್ಕಳು ಇಟ್ಕೊಂಡು ದಿಲ್ದಾರ್ ಥರ ದುಡಿಮೆ ಮೇಲೆ ಮಕ್ಕಳು ಓದಿಸಿದ್ದೀನಿ, ಎಜುಕೇಟ್ ಕೊಟ್ಟಿದ್ದೀನಿ. ಇವತ್ತು ನನ್ನ ಕಷ್ಟ ಬಂದದ ಹಿರಿ ಮಗಳು ನಮ್ಮಮ್ಮ ಮಾಡಿದ ವ್ಯಾಪಾರದಲ್ಲಿ ನಾನು ಮಾಡಬೇಕಂತ ಮಗಳು ಇವತ್ತು ಮುದ್ದೆ ತಿರುತ್ತಾಳೆ. ಇವತ್ತು ಬ್ಯಾಂಕ್ಗೆ ಹೋಗೋ ಮಕ್ಕಳು ಮುದ್ದೆ ತಿರುತ್ತಾರಾ ಇಲ್ಲ ಅನ್ನ ಮಾಡ್ತಾರಾ? ಹೇಳು, ಯಾವ ಜಾಗ? ಆ ಜಾಗ
ನನಗೆ ದುಡ್ಮೆ ಕೊಟ್ಟು ನಿಮ್ಮ ಮನೆಗೆ ನಾವು ಆಸ್ತಿ ಕೇಳ್ತಾ ಇಲ್ಲ, ಹಣ ಕೇಳ್ತಾ ಇಲ್ಲ, ನಮಗೇನು ನಿಮ್ಗೆ ತೊಂದರೆ ಕೊಟ್ಟಿಲ್ಲ ಸ್ವಾಮಿ. ಕೈ ಮುಗ್ದಲ್ಲ, ಇವತ್ತು ಕಾಂಗ್ರೆಸ್ ವಿಷ ನಮ್ಮ ಪಾಲಿಗೆ. ಇವತ್ತು ರಾಜಕಾರಣಿಗಳೆಲ್ಲ ಅವರು ಮನುಷ್ಯರಲ್ವಾ? ಆ ಮನುಷ್ಯರುಗಳು ನಿಮ್ಮ ಮನುಷ್ಯನ ಯಾಕೆ ಅರ್ಥ ಮಾಡ್ಕೊಂಡು ಸ್ವಾಮಿ ಅಮ್ಮಾರೆ, ನಾವು ಏನು ತಿಳ್ಕೊಂಡ್ವಿ ಗೊತ್ತಾ? ಇವ್ರು ಮನುಷ್ಯರಲ್ಲ ಅಂತ ತಿಳ್ಕೊಳ್ಳಿಲ್ಲ ಅವತ್ತು ಓಟ್ ಕೇಳ್ಬೇಕಾದ್ರೆ. ಓ ಇವ್ರು ದೇವ್ರುಗಳು, ಮನುಷ್ಯರಂತ ತಿಳ್ಕೊಳ್ಳಿಲ್ಲಮ್ಮ ನಾವು. ಇವ್ರು ದೇವರು. ಇಂಥ ಮನುಷ್ಯ ಬಂದು ಅಮ್ಮ ಓಟ್ ಹಾಕೊಂಡು ನನ್ನ ಕಾಲು ಮುಗ್ದ ದಾನ ಮಾಡಮಂತ ನಾನು ಓಟ್ ದಾನ ಮಾಡಿದ್ದೀನಿ. ದುಡ್ಡು ದಾನ ಮಾಡಿಲ್ಲ. ದುಡ್ಡಿಗೆ ಮನೇಲಿರೋ ಮುದುಕರಿಗೆ 1,000 ಕೊಟ್ಟರೆ ಮನೆಗಿರೋ ನಮ್ಮಂತ ಸೊಸೆ ಮಕ್ಕಳು ದುಡ್ಡು ಕೊಟ್ಟಿಲ್ಲ. ಆ 1,000 ತಗೊಂಡು ನಿಮಗೆ ಯಾವ ಒಟ್ಟು ಒತ್ತಂದ್ರೆ ಒತ್ತವ್ರೆ. ಆವತ್ತಿನ ಕಾಲದಲ್ಲಿ ಕಾಂಗ್ರೆಸ್ಸೇ ನಮ್ಮಮ್ಮ ಅಂತ ಅಂದ್ವಿ. ಇವತ್ತು ಕಾಲದಲ್ಲಿ ನಮ್ಗೆ ಬಸ್ ನಾವು ಕೇಳಿಲ್ಲ ಫ್ರೀ ಕೊಡು ಅಂತ. ಇವತ್ತು ನಮಗೆ ಫ್ರೀ ಕೊಟ್ರಿ ಗಂಡಸ್ರ ಹತ್ರ ಕಿತ್ಕೊಂಡ್ರಿ ದುಡ್ಡು. ಏನಾದ್ರು ಗ್ಯಾರಂಟಿಗೆ ಬಲಿಯಾದ್ರಾ? ಏನು ಗ್ಯಾರಂಟಿಗೆ ಮೇಡಮ್ ಅವರ? 5 ಗ್ಯಾರಂಟಿಗೆ ಬಲಿಯಾದ್ರಾ? ಏನು 5 ಗ್ಯಾರಂಟಿ? ಬಸ್ಸು ಮತ್ತೆ ರೇಷನ್. ನಮ್ಗೆ ಬೇಕಾಗಿಲ್ಲ, ಬಸ್ ಬೇಕಾಗಿಲ್ಲ ಮೇಡಮ್, ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬಸ್ ಬೇಕಾ? ನಮ್ಗೆ ಟಿಕೆಟ್, ನಮಗೆ ಸೋಕಿ ಬೇಕಾಗಿಲ್ಲ. ನಮ್ಗೆ ದುಡಿಮೆ ಜಾಗ ಬೇಕು. ನಮಗೆ ಫ್ರೀ ಬಸ್ ಬೇಡ. ನಮಗೆ ಗೃಹಲಕ್ಷ್ಮಿ 2,000 ನಮ್ಗೆ ಬೇಡ. ನಮ್ಗೆ ಜಾಗ ಸಾಕು. ನಮ್ಗೆ ಜಾಗ ಇದ್ರೆ 100 ಜನದಿಂದ ನಾ ಬದುಕ್ತಾ ಇದ್ದೀನಿ. ನಾ ಬದುಕಿದ್ರೆ 100 ಜನ ಬಂದರೆ ಅಪ್ಪ ಇಂಥದ್ದು ಓಟ್ ಹಾಕಂತ ನಾನು ನಿನ್ಗೆ ಭಿಕ್ಷೆ ಕೊಡ್ತೀನಿ ಓಟು. ನನಗೆ ಜಾಗ ಭಿಕ್ಷೆ ಕೊಡು. ನಾನು ನಿನಗೆ ಭಿಕ್ಷೆ ಹಾಕ್ತಾ ಇದ್ದೀನಿ ಓಟು. ನೀ ನನಗೆ ಜಾಗ ಕೊಡು. ನನ್ನಿಂದ ಬೆಂಬಲ 500 ಓಟವೇ. ನಿನ್ನಿಂದ ಬೆಂಬಲ ಪೊಲೀಸರವರೇ ಸಾವಿಗೆ. ನನ್ನಿಂದ ಬೆಂಬಲ 500 ಓಟು. ಇಲ್ಲೇ ಕೂತ್ಕೊಂಡಲ್ಲಿ ಎಷ್ಟು ಜನ ಮಾತಾಡಿದ್ರೆ ಏನಮ್ಮ ನೀನು? ಇವತ್ತು ನಾನು ಅಂಬೇಡ್ಕರಲ್ಲಿ ನ್ಯಾಯ ಕೇಳ್ತೀರಾ? ಹಿಂದ್ಗಡೆ ಅಂಬೇಡ್ಕರ್ ಫೋಟೋ ಇರುತ್ತೆ, ಮುಂದ್ಗಡೆ ನ್ಯಾಯ ಮಾತಾಡ್ತಾ ಇರ್ತೀರಾ. ಇವತ್ತು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ನಾನು ವಿಷಯ ಕೂಡ ಸಾಯ್ತೀನಿ ಮೇಡಮ್. ಇಲ್ಲಿ ನಾನು